ಹಾಯ್ ಫ್ರೆಂಡ್ಸ್, ಈ ಸ್ಯಾರಿ ಬಂದ್ಬಿಟ್ಟು ಬ್ಲೂ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿದೆ. ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಯಾವ ರೀತಿ ಕ್ರೋಶ ಕುಚ್ಚು ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆರೆಳೆ ದಾರನ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ರಿಂಗ್ ಬೀಡ್ನ ತಗೊಂಡು ಆರೆಳೆ ದಾರನ ಒಳಗಡೆ ಹಾಕ್ಬಿಟ್ಟು 2 ಗಂಟನ್ನ ಹಾಕಿ ನಾನು ನೀಡಲ್ ನಂಬರ್ 11ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ 10 ಅಥವಾ 11 ನಂಬರ್ ನೀಡಲ್ನ ತಗೊಳ್ಳಿ. ನಾವು ಗಂಟು ಹಾಕಿರ್ತೀವಲ್ಲ, ಅಲ್ಲಿ ಒಂದು ಲೂಪ್ ಕ್ರಿಯೇಟ್ ಆಗಿರುತ್ತೆ. ಅದರೊಳಗೆ ಹೋಗ್ಬಿಟ್ಟು ನೀಡಲ್ ತಗೊಂಡು ಬಂದು ಒಂದು ಲಾಕ್ನ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನಂತರ ರಿಂಗ್ ಬೀಡ್ಸ್ ಒಳಗೆ ಹೋಗಿ ಒಂದು ದಾರನ ತಗೊಂಡು ಬರಬೇಕು. ನಂತರ 3 ದಾರ ಇರುತ್ತೆ, 3ರಲ್ಲಿ 2ರಲ್ಲಿ ಒಂದು 2ರಲ್ಲಿ ಒಂದು ಮಾಡಬೇಕು. ಇವಾಗ ಒಂದು ಕಂಬ ಕ್ರಿಯೇಟ್ ಆಗಿದೆ. ಇದೇ ಥರ ರಿಂಗ್ ಮುಕ್ಕಾಲು ಭಾಗ ಆಗುವಷ್ಟು ಕಂಬಗಳನ್ನು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಟೋಟಲ್ ಎಷ್ಟು ಕಂಬಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ನೀವು ಬೇಕಿದ್ರೆ ತ್ರಿಬಲ್ ಕ್ರೋಶೆಟ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಅಗಲವಾಗಿ ಡಿಸೈನ್ ಬರುತ್ತೆ. ಇಲ್ಲಾಂದರೆ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಫಸ್ಟಲ್ಲಿ ನಾವು ಗಂಟು ಹಾಕೊಂಡಿರ್ತೀವಲ್ವಾ, ಎಕ್ಸ್ಟ್ರಾ ಥ್ರೆಡ್ಡು ಉಳಿದಿರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳಿ. ನಾನಿವಾಗ ರಿಂಗು ಮುಕ್ಕಾಲು ಭಾಗ ಆಗೋಷ್ಟು ಹಾಕಿದ್ದೀನಿ. ಟೋಟಲ್ 20 ಕಂಬಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ 21 ಕಂಬಗಳನ್ನು ಬೇಕಿದ್ರೂ ಹಾಕೊಳ್ಬೋದು. ಒಂದು ಚೈನ್ನ ಹಾಕಿಬಿಟ್ಟು ರಿಂಗ್ ಬೀಡ್ಸ್ನ ಉಲ್ಟಾ ತಿರುಗಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಸ್ವಲ್ಪ ದಾರನ ತೆಗೆದು ಸ್ಮಾಲ್ ಬೀಡ್ಸ್ನ ನಾನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟು ಹೋಲ್ ಗ್ಯಾಪಿಗೆ ಹೋಗ್ಬಿಟ್ಟು ನಾನು ಬೀಡ್ನ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಾದ್ಮೇಲೆ ನೆಕ್ಸ್ಟ್ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಸಿಂಗಲ್ ಕ್ರೋಶೆಟ್ನ ಮಾಡ್ತೀನಿ. ಒಂದು ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಟ್, ಒಂದು ಹೋಲ್ ಗ್ಯಾಪ್ಗೆ ಬೀಡ್ಸ್. ಇದೇ ಥರ ನಾನು ರಿಂಗ್ ಮುಕ್ಕಾಲು ಭಾಗ ಆಗೋಷ್ಟು ಮಾಡಿದ್ದೀನಿ ಅಲ್ಲ ಕ್ರೋಶೆಟ್ಟು, ಅಷ್ಟಕ್ಕೂ ಕೂಡ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ಟೋಟಲ್ 9 ಬೀಡ್ಸ್ನ ಆ್ಯಡ್ ಮಾಡ್ತೀನಿ. ನಾನು ಟೋಟಲ್ 29 ರಿಂಗ್ ಬೀಡ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿನೂ ರೆಡಿ ಮಾಡ್ಕೊಬೋದು. ನಾನು ಸಿಂಗಲ್ ಕಲರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 2 ಕಲರ್ಸ್ನು ಮಿಕ್ಸಪ್ಪಲ್ಲಿ ರೆಡಿ ಮಾಡ್ಕೊಬೋದು. ಎಲ್ಲಾದರೂ 2 ಕಲರ್ಸಲ್ಲೂ ರಿಂಗ್ ಬೀಡ್ಸ್ನ ರೆಡಿ ಮಾಡ್ಕೊತೀರಾ ಅಂತ ಹೇಳೋದಾದರೆ ನೀವು ಒಂದು ಕಲರ್ನ 14 ರಿಂಗ್ ಬೀಡ್ಸ್ನ ರೆಡಿ ಮಾಡ್ಕೊಬೇಕು, ಇನ್ನೊಂದು ಕಲರು 15 ರಿಂಗ್ ಬೀಡ್ಸ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟಲ್ಲಿ 2 ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಎಕ್ಸ್ಟ್ರಾ ಥ್ರೆಡ್ ಉಳಿದಿರುತ್ತೆ ಅಲ್ಲ, ಅದನ್ನು ನಾವು ಬ್ಯಾಕ್ ಸೈಡಲ್ಲಿ ಗಮ್ ಪೇಸ್ಟ್ನ ಮಾಡಬೇಕು. ಇನ್ನೂ ಸ್ಲೋ ಆಗಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರಿಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಪಾರ್ಟ್ 2 ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.